ನಮ್ಮದು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 40ರಲ್ಲಿ ಸ್ವಾಮಿ ವಿವೇಕಾನಂದ ಬಡಾವಣೆ ಇರುತ್ತೆ. ಸ್ವಾಮಿ ವಿವೇಕಾನಂದ ಬಡಾವಣೆಯಲ್ಲಿ ಹಿತರಕ್ಷಣೆ ವೇದಿಕೆಯವರು ಒಂದು ರಿಕ್ವೆಸ್ಟ್ ಕೊಡ್ತಾರೆ. ಅಂದರೆ ಸರ್ಕಾರ ಪಾರ್ಕ್ ಜಾಗ, ಮಹಾನಗರ ಪಾಲಿಕೆ ಪಾರ್ಕ್ ಜಾಗ ಒತ್ತುವರಿ ಮಾಡಿಕೊಂಡು ಫೆನ್ಸಿಂಗ್ ಹಾಕಿದ್ದಾರೆ, ಅದನ್ನು ಪರಿಶೀಲನೆ ಮಾಡಿ ವಶಕ್ಕೆ ತಗೊಳ್ಳಿ ಅಂತ ಹೇಳಿ. ಆ ಒಂದು ಆಧಾರ ಮೇಲೆ ನಮ್ಮ ಪಾಲಿಕೆಯ ಅಭ್ಯಂತರಗಳು, ಇಂಜಿನಿಯರ್ಸು ಮತ್ತು ನಮ್ಮ ಸರ್ವೆ ಶಾಖೆಯ ಸರ್ವೆ ಅಧಿಕಾರಿ ಪ್ಲಸ್ ಮತ್ತು ಕಂದಾಯ ಶಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಒಂದು ಜಾಗ ನೋಡಿದಾಗ ಮತ್ತು ಅಪ್ರೂವಲ್ ಲೇಔಟ್ ತೊಗೊಂಡು ಮೂಲ ದಾಖಲೆಗಳನ್ನು ಪರಿಶೀಲಿಸಿದಾಗ ಅದು ಪಾರ್ಕ್ ಜಾಗ ಎಂದು ಪ್ಲಾನಲ್ಲಿ ಕಂಡು ಬಂದಿದೆ. ಆದರೆ ಪಾಲಿಕೆಯ ಒಂದು ಹಳೆ ರೆಕಾರ್ಡ್ಸು MR19 ಮತ್ತು KM24 ರೆಕಾರ್ಡ್ಸಲ್ಲಿ ಅದನ್ನು ತಿದ್ದಿ ಒಬ್ಬ ವ್ಯಕ್ತಿ ಹೆಸರಿಗೆ ಬರೆದಿರ್ತಾರೆ. ಆ ಒಂದು ಬೇಸ್ ಮೇಲೆ ನಾವು ಪರಿಶೀಲನೆ ಮಾಡಿ 114 ಪ್ರಕಾರ ಕಮಿಷನರ್ ಅವರು ನಾವು ಅದನ್ನು ಇಲ್ಲಿಗಲ್ ಖಾತೆ ಆಗಿರೋದನ್ನು ರದ್ದುಪಡಿಸಿ ಮಹಾನಗರ ಪಾಲಿಕೆ ಆಯುಕ್ತರ ಹೆಸರಿಗೆ ನಾವು ಖಾತೆಯನ್ನು ಈ ಸೊತ್ತನ್ನು ಜನರೇಟ್ ಮಾಡಿದ್ದೀವಿ. ಆ ಒಂದು ಜಾಗಕ್ಕೆ ಶಾಶ್ವತವಾಗಿ ಫೆನ್ಸಿಂಗ್ ಹಾಕೋಕ್ಕೆ ಕೂಡ ನಾವು ಕಾಮಗಾರಿಯನ್ನು ತೋಟಗಾರಿಕೆ ಅನುದಾನ ಪಾಲಿಕೆ ಅನುದಾನದಿಂದ ಕೂಡ ನಾವು ಕಾಮಗಾರಿಯನ್ನು ಕೈಗೊಳ್ತೀವಿ. ಇದಾದಮೇಲೆ ನಮಗೆ ಒಂದು ಕಳೆದ ತಿಂಗಳ ಹಿಂದೆ ಡೂಡಾದಿಂದ ಸರ್ವೆ ನಂಬರ್ 124, 126, 7, 8, 9 ಮತ್ತು 130 ಸರ್ವೆ ನಂಬರ್ ಶಾಮ್ನೂರ್ ರಿಲೇಟೆಡ್ ಈ 3-4 ಸರ್ವೆ ನಂಬರ್ಸಲ್ಲಿ ಸ್ವಲ್ಪ ಓವರ್ಲ್ಯಾಪಿಂಗ್ ಆಗಿ ಸ್ವಲ್ಪ ಪಾರ್ಕ್ ಜಾಗ ಕೂಡ ಈ ಒಂದು ಏಕನಿವೇಶನ ಒತ್ತುವರಿ ಆಗಿರೋದು ಒಂದು ಪ್ರಪೋಸಲ್ ಬಂದಿತ್ತು. ಅದ್ರ ಬಗ್ಗೆ ರಿಲೇಟೆಡು ನಮ್ಮ ಸರ್ವೆ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಸಿಬ್ಬಂದಿ ಮತ್ತು ನಮ್ಮ ಕಂದಾಯ ಶಾಖೆ ನಿರೀಕ್ಷಕರೆಲ್ಲ ಹೋಗಿ ಸ್ಥಳ ತನಿಖೆ ಮಾಡಿದಾಗ ಅದರಲ್ಲಿ ಸ್ವಲ್ಪ ಪಾರ್ಕ್ ಕೂಡ ಓವರ್ಲ್ಯಾಪಿಂಗ್ ಆಗಿ ಬಂದಿತ್ತು ನಿವೇಶನ. ಅದಕ್ಕೆ ನಾನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅದನ್ನು ನಾನು ರದ್ದುಪಡಿಸೋಕ್ಕೆ ಈಗಾಗಲೇ ರೂಢವಾಗಿ ಬರ್ತಿದ್ದೀನಿ. ಮತ್ತು ಈ ರಿಲೇಟೆಡು ಇದು ನ್ಯಾಯಾಲಯ ಪ್ರಕರಣ ಆಗಿದೆ, ಸಿವಿಲ್ ಕೋರ್ಟ್ ಆಗಿದೆ. ನಾನು ರದ್ದಾದ ಮೇಲೆ ಸಿವಿಲ್ ಕೋರ್ಟಲ್ಲಿ ಅವರು ಪರವಾಗಿ ಆಗಿದೆ ಕೇಸು. ಮತ್ತು ನಾನು ಅದನ್ನು ಅಪೀಲ್ ಹಾಕ್ಕೊಂಡಿದ್ವಿ. ಇವು ಪ್ರೆಸೆಂಟು ಕೋರ್ಟ್ ಹಂತದಲ್ಲಿದೆ, ನ್ಯಾಯಾಲಯ ಪ್ರಕರಣ ಹಂತದಲ್ಲಿದೆ. ನ್ಯಾಯಾಲಯಕ್ಕೆ ಸೂಕ್ತ ದಾಖಲೆಗಳನ್ನು ಮತ್ತು ಪ್ಯಾರಾವೈಸ್ ರಿಪ್ಲೈ ನಾನು ಸಲ್ಲಿಕೆ ಮಾಡಿದ್ದೀನಿ. ಅದ್ರ ಬಗ್ಗೆ ಕೂಡ ನನ್ನ ವಕೀಲರನ್ನು ಚರ್ಚೆ ಮಾಡಿ ಫಾಲೋಅಪ್ ಮಾಡ್ತಾ ಇದ್ದೀನಿ. ಅಂದರೆ ಅದು 4-5 ಸರ್ವೆ ನಂಬರ್ ಓವರ್ಲ್ಯಾಪ್ ಆಗಿದೆ ಸರ್ವೆ. ಅದರಲ್ಲಿ ಅವ್ರದ್ದು ಜಮೀನಿದೆ, ಜೊತೆಗೆ ಪಾರ್ಕು ಸ್ವಲ್ಪ ಓವರ್ಲ್ಯಾಪಿಂಗ್ ಆಗಿ ಸೇರ್ಕೊತಾ ಇದ್ದವು ಒಟ್ಟಿಗೆ ಸರ್ವೆ ನಂಬರ್ಗಳಲ್ಲಿ. ಅದಕ್ಕೆ ಇನ್ನೊಂದು ಸತಿ ಅದನ್ನು ಪರಿಶೀಲಿಸಿ ಕ್ರಮ ತಗೊಳ್ಳಿ ಅಂತ ಹೇಳಿ ನಾನು ಅದನ್ನು ರಿಟರ್ನ್ ಹಾಕಿದ್ದೀನಿ ಫೈಲ್. ಅಲ್ಲ, ಅದು ಅವರು ಪ್ರಾಧಿಕಾರ ಅಲ್ಲ, ಆಸ್ತಿ ನಮ್ಮದೇ. ಅದಕ್ಕೆ ನಾನು ಪತ್ರ ಬರೆದಿದ್ದೀನಿ. ಅದು ಏಕನಿವೇಶನದ ಅದೊಂದೇ ಸರ್ವೆ ನಂಬರ್ ಇಲ್ಲ, ಬೇರೆ 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 ಸರ್ವೆ ನಂಬರ್ ಕೂಡ ಇದೆ. ಮತ್ತೊಮ್ಮೆ ಪರಿಶೀಲಿಸಿ ಇದನ್ನು ರದ್ದು ಮಾಡಿ ಮತ್ತೊಮ್ಮೆ ಪರಿಶೀಲಿಸಿ ಕ್ರಮ ತಗೊಳ್ಳಿ ಅಂತ ನಾನು ಆಲ್ರೆಡಿ ಪತ್ರ ವ್ಯವಹಾರ ಮಾಡಿದ್ದೀನಿ. ರೂಢ ಕಮಿಷನರ್ ಅವ್ರಿಗೂ ಮಾಹಿತಿ ಕೊಟ್ಟಿದ್ದೀನಿ ಇದರ ಬಗ್ಗೆ.